ಇದು ಸ್ಥಳೀಯ ಸಂಸ್ಥೆಗಳ ಎಲ್ಲಾ ಚುನಾವಣೆಗಳು ಕೂಡ ಇನ್ನು ಮುಂದೆ ಬ್ಯಾಲೆಟ್ ಅಲ್ಲಿ ಮಾಡ್ತೀವಿ ಅಂತ ನಿನ್ನೆ ತೀರ್ಮಾನ ತೆಗೆದುಕೊಂಡಿದೆ. ಜಿಬಿಎ ಚುನಾವಣೆ ಇತ್ತು, ಈಗ ಮುಂಬರುವ ZPTP ಈ ಚುನಾವಣೆ ಕೂಡ ರಾಜ್ಯದ ಎಲ್ಲ ಚುನಾವಣೆಗಳು ಬ್ಯಾಲೆಟ್ ಮೇಲೆ ಆಗುತ್ತೆ. ಈಗ ಕಾಂಗ್ರೆಸ್ ಪಾರ್ಟಿ ಒಂದು ರೀತಿ ತೊಗಲಕ್ಕಿದ್ದ, ಅವನು ಹಂಗೆ ಎಡಬಿಡಂಗಿ, ಅವನು ಇವರು ಒಂಥರ ಎಡಬಿಡಂಗಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ ತಂದಿದ್ದೇನೆ ಅಟಲ್ ಬಿಹಾರಿ ವಾಜಪೇಯಿ ತಂದ್ರ, ರಾಜೀವ್ ಗಾಂಧಿ ತಂದಿದ್ದು. ರಾಜೀವ್ ಗಾಂಧಿ ಮೇಲೆನೆ ನಂಬಿಕೆ ಕಳ್ಕೊಂಬಿಟ್ಟಿದ್ದೀರಾ ಅಂದ್ರೆ ಯಾಕೆ ತಂದ್ರಿ ಇವಾಗ? ಈಗ ಮತ್ತೆ ದೇಶದ ಜನ ಎಲೆಕ್ಟ್ರಾನಿಕ್ ವೋಟಿಂಗ್ ಮಿಷಿನ್ಗೆ ಅಕ್ಸೆಪ್ಟ್ ಮಾಡಿದ್ದಾರೆ. ಕೋರ್ಟ್ಗಳು ದೃಢೀಕರಣ ಮಾಡಿದೆ, ನಮ್ಮೆಲ್ಲ ಕೋರ್ಟ್ಗಳು. ಕಾಂಗ್ರೆಸ್ ಸತತವಾಗಿ ಸೋಲ್ತಾ ಇರೋದ್ರಿಂದ ಆ ಸೋಲಿಗೆ ಕಾರಣ ಏನೋ ಹುಡ್ಕೋದು ಬಿಟ್ಬಿಟ್ಟು ಆ ಲೀಡರ್ಶಿಪ್ ಇಲ್ದಿರ ಸೋಲ್ತಾ ಇದ್ದಾರೆ ಅನ್ನೋದು ಈಗಾಗಲೇ ಕಾಂಗ್ರೆಸ್ ನಾಯಕರೇ, ಹಲವಾರು ನಾಯಕರು, ಕೇಂದ್ರದ ನಾಯಕರು, ಕಾಂಗ್ರೆಸ್ ನಾಯಕರು ತಿರುಗಿ ಬಿದ್ದಿದ್ದಾರೆ. ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ಲ. ಈಗ ಮತ್ತೆ ಬ್ಯಾಲೆಟ್ ಪೇಪರು ಅಂದರೆ ಜನಕ್ಕೆ ಕನ್ಫ್ಯೂಸ್ ಮಾಡ್ತಾರೆ. ಮತ್ತೆ MLA ಎಲೆಕ್ಷನ್, MP ಎಲೆಕ್ಷನ್ ಇವರೇನು ನಡೆಸಲ್ಲ, ಅದು ಕೇಂದ್ರದ ಚುನಾವಣೆ ಆಯೋಗ ನಡೆಸಲ್ಲ. ಜನ ಒಂದು ಸಿಸ್ಟಮ್ಗೆ ಅಟ್ಯಾಚ್ ಆಗಿದ್ಮೇಲೆ ಮತ್ತೆ ಅದನ್ನು ಬದಲಾವಣೆ ಮಾಡಿದ್ರೆ ಈ ಥರ ತೊಗಲಕ್ಕಂತಾರೆ ನಿಮ್ಮನ್ನು. ಮೊದಲೇ ನಿಮಗೆ ಪಾಕಿಸ್ತಾನದ ಮೇಲೆ ಪ್ರೀತಿ ಜಾಸ್ತಿ, ಈ ಥರ ಆಡ್ತಾ ಇದ್ರೆ ಈ ತೊಗಲಕ್ಕೇ ನಿಮ್ಮ ಗುರು ಆಗೋತಾರೆ, ಲಾಸ್ಟಿಗೆ ನಿಮ್ಮ ದೇವರಾಗೋತಾರೆ ತೊಗಲಕ್ಕೆ. ಈ ಥರ ಆಟ ಆಡೋದನ್ನ ಬಿಟ್ಬಿಡಿ. ನಿಮಗೆ ಸೋಲಕ್ಕೆ ಏನು ಕಾರಣ ಫಸ್ಟ್ ಹುಡ್ಕೊಳ್ಳಿ. ನಿಮ್ಮ ಮನೆತನದ ಹೆಸರಿದೆಯಲ್ಲ ಅವ್ರನ್ನೆಲ್ಲ ಬಿಟ್ಟು ಹೊಸದಕ್ಕೆ ನಾಯಕತ್ವ ಕೊಡಿ. ಅವಾಗ ಸೋಲು ಗೆಲುವಿಗೆ ಏನಾದ್ರೂ ಚರ್ಚೆ ನಡೀತದೆ. ನಿಮ್ಮ ಮನೆತನ ಎಲ್ಲರೂ ಅಧ್ಯಕ್ಷ ಸುಮ್ಮನೆ ಹೆಸರಿಗೆ ಮಾತ್ರ, ಖರ್ಗೆ ಇನ್ನು ಅಪೋಸಿಷನ್ ಲೀಡ್ರು ನೀವೇ. CWC ಅದನ್ನು ಸೋನಿಯಾ ಗಾಂಧಿ ಅವರೇ ಎಲ್ಲ ಹೇಳ್ದಂಗೆ. ಈಗ ಪ್ರಿಯಾಂಕಾ ಜನರಲ್ ಸೆಕ್ರೆಟರಿ ಏನೋ ಆಲ್ ಇಂಡಿಯಾ. ಯಾವ ಪೋಸ್ಟ್ ಕೊಡಿಸಿದ್ದೀರ ಬೇರೆಯವ್ರಿಗೆ? ಎಲ್ಲ ನಿಮ್ಮ ಮನೆಯಲ್ಲೇ ತೀರ್ಮಾನ, ಕಾಂಗ್ರೆಸ್ ಮನೆಯಲ್ಲೇ ತೀರ್ಮಾನ. ಎಲ್ಲ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋ ರೀತಿ ಕಾಂಗ್ರೆಸ್ ಪಾರ್ಟಿನ ಇವತ್ತು ಹಾಳು ಮಾಡಿರೋದೇ ಅವ್ರ ಮನೆತನ. ಸಚಿವ ಸಂಪುಟ ಸಭೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ